ಎಜಿ ನ್ಯೂಸ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ಮಟ್ಟದ ಟ್ವಿನ್ಸ್ ಚಾಂಪಿಯನ್ಶಿಪ್ ಬಾಕ್ಸಿಂಗ್ ಸ್ಪರ್ಧೆ ಮಲೇಷಿಯಾದಲ್ಲಿ ನಡೆದಿದ್ದು, ಈ ಪ್ರತಿಷ್ಠಿತ ಟೂರ್ನಿಯಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದ ಕರ್ನಾಟಕದ ಮೊಹಮ್ಮದ್ ಕೈಫ್ ಮುಲ್ಲಾ ಅವರು 65 ಕೆಜಿ ತೂಕ ವರ್ಗದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟು ಚಿನ್ನದ ಪದಕವನ್ನ ಜಯಿಸಿದ್ದಾರೆ. ಮೂಲತಃ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸಂಗನಕೇರಿ ಗ್ರಾಮದ ಯುವಕ ಮೊಹಮ್ಮದ್ ಕೈಫ್ ಮುಲ್ಲಾ ತನ್ನ ಪ್ರತಿಭೆ ಮೂಲಕ ಗಮನ ಸೆಳೆದಿದ್ದಾನೆ. ಫೈನಲ್ ಪಂದ್ಯದಲ್ಲಿ ಎದುರಾಳಿಯನ್ನ ಸಂಪೂರ್ಣವಾಗಿ ಮಣಿಸಿದ ಕೈಫ್ ಮುಲ್ಲಾ ತೀರ್ಪುಗಾರ ಏಕಮತ ನಿರ್ಣಯದ ಮೂಲಕ ಗೆಲುವನ್ನ ಸಾಧಿಸಿ ಭಾರತದ ಧ್ವಜವನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹಾರಿಸಿದ್ದಾರೆ. ಪಂದ್ಯಾವಳಿಯ ಎಲ್ಲಾ ಸುತ್ತುಗಳಲ್ಲಿಯೂ ಕೂಡ ತಾಂತ್ರಿಕ ನೈಪುಣ್ಯ, ವೇಗ ಹಾಗೂ ಆತ್ಮವಿಶ್ವಾಸದ ಆಟ ಪ್ರದರ್ಶಿಸಿದ ಅವರು ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ. ಈ ಸಾಧನೆ ಕೇವಲ ವೈಯಕ್ತಿಕ ಗೆಲುವಷ್ಟೇ ಅಲ್ಲದೆ ಭಾರತೀಯ ಬಾಕ್ಸಿಂಗ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ಕೊಟ್ಟಿದೆ. ಕಠಿಣ ಪರಿಶ್ರಮ, ಶಿಸ್ತುಬದ್ಧ ತರಬೇತಿ ಹಾಗೂ ಅಚಲ ಆತ್ಮಸ್ಥೈರ್ಯವೇ ಈ ಮಹತ್ವದ ಯಶಸ್ಸಿನ ಮೂಲ ಅಂತ ಕ್ರೀಡಾಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮೊಹಮ್ಮದ್ ಕೈಫ್ ಮುಲ್ಲಾ ಅವರ ಈ ಚಿನ್ನದ ಸಾಧನೆಗೆ ದೇಶದಾದ್ಯಂತ ಅಭಿನಂದನೆಗಳ ಮಹಾಪುರ ಹರಿದು ಬರ್ತಾ ಇದ್ದು, ಯುವ ಕ್ರೀಡಾಪಟುಗಳಿಗೆ ಅವರು ಪ್ರೇರಣೆಯ ದೀಪಸ್ತಂಭವಾಗಿದ್ದಾರೆ. ಇವತ್ತಿನ ಸಂತೋಷ ಸುದ್ದಿ ಏನೆಂದರೆ, ನಮ್ಮ ಊರಿನ, ನಮ್ಮ ಪಟ್ಟಣದ ಯುವಕ ಮೊಹಮ್ಮದ್ ಕೈಫ್ ಮುಲ್ಲಾರವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಲೇಷ್ಯಾದಲ್ಲಿ ನಡೆದಿರ್ತಂತಹ 65 ಕೆಜಿ ತೂಕದ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಪರವಾಗಿ ಭಾಗವಹಿಸಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಇದು ಬಾಕ್ಸಿಂಗ್ ಅನ್ನತ್ಲೇ ನಾವು ಈಗ ಜಾಸ್ತಿ ಸದ್ದು ಮಾಡಿಲ್ಲ. ಇಫ್ ಏನಾರು ಕ್ರಿಕೆಟ್ ಆಗಿತ್ತಂದ್ರೆ ಇಷ್ಟಾಗ ನಾವೇ ಎಲ್ಲರೂ ಸ್ಟೇಟಸ್ ಹಾಕಿ ಎಲ್ಲ ಖುಷಿ ಪಡ್ತಿದ್ದು. ಆ ಯುವಕ ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲಾ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಾನ. ಇದು ನಮಗೆ ಸುತ್ತಮುತ್ತಲಿನ ಗ್ರಾಮದವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ಇದು ನಮ್ಮದು ಒಂದು ಅಂದ್ರೆ ಕ್ರಿಕೆಟ್ ಜಾಸ್ತಿ ಪಾಪ್ಯುಲರ್ ಐತೆ ಅಂತೇಳಿ ಎಲ್ಲರೂ ಅದನ್ನು ನಾವು ನೋಡ್ತು. ಇದು ಅತಿ ಫಿಸಿಕಲಿ ಅತಿ ಚಾಲೆಂಜಸ್ ಆದಂಥ ಗೇಮ. ಇದನ್ನೆಲ್ಲ ಅವು ಇಲ್ಲಿ ಬಂದ ಅದರಿಂದ ಎಲ್ಲರಿಗೂ ಒಂದು ಸ್ವಲ್ಪ, ಇಲ್ಲಿ ಲೋಕಲ್ದವ್ರಿಗೂ ಒಂದು ಸ್ವಲ್ಪ ಹೇಳಿಕೊಟ್ಟ. ಎಲ್ಲರೂ ಆರೋಗ್ಯವನ್ನು ಆಗ ಇಲ್ಲಿ ಯುವಕರಿಗೂ ಎಲ್ಲರಿಗೂ ಪ್ರೋತ್ಸಾಹ ನೀಡಬೇಕಂತ ನಾವು ಮೊಹಮ್ಮದ್ ಕೈಫಲ್ಲಿ ಕೇಳ್ತೀವಿ. ಹಾಗೂ ಇಡೀ ಪಟ್ಟಣದ ಜನತೆಯ ಪರವಾಗಿ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಯುವಕನಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಸಂಗನಕೇರಿ ಪಟ್ಟಣದ ಯುವಕ ಆದಂಥ ಶ್ರೀ ಮೊಹಮ್ಮದ್ ಕೈಫ್ ಅವರು ಮಲೇಷ್ಯಾದಲ್ಲಿ ನಡೆದಿರತಕ್ಕಂಥ 65 ಕೆಜಿ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ, ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದು ನಮ್ಮ ಸಂಗನಕೇರಿ ಪಟ್ಟಣಕ್ಕೆ ಅಲ್ಲದೆ ಮತ್ತು ಮೂಡಲಗಿ ತಾಲೂಕು ಹಾಗೂ ಗೋಕಾಕ್ ತಾಲೂಕು ಹಾಗೂ ಬೆಳಗಾವಿ ಜಿಲ್ಲೆ ಅಲ್ಲದೆ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಕೀರ್ತಿದ್ದಾನೆ. ಮೊಹಮ್ಮದ್ ಕೈಫ್ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.